ಹಾಸನದಲ್ಲಿ ನಡೆದಂತಹ ಈ ದುರಂತ, ಅದರಲ್ಲೂ ಆ ದೃಶ್ಯ ಇದೆಯಲ್ಲ, ಬೆಚ್ಚಿ ಬೀಳಿಸುವಂತಿದೆ. ಕ್ಯಾಂಟರ್ ನುಗ್ಗಿ ಬಂದಂತಹ ಮತ್ತೊಂದು ದೃಶ್ಯ TV9ಗೆ ಲಭ್ಯ ಆಗಿದೆ. ಈ ಅಪಘಾತದ ಘನಘೋರತೆಯನ್ನ ಬಿಚ್ಚಿಡುತ್ತೆ ಆ ದೃಶ್ಯ. ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು, ಅವರ ಮೇಲೆ ನುಗ್ಗಿ ಬಂತು ಟ್ರಕ್. ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀವಿ. ಯಾರು ಊಹಿಸೇ ಇರಲಿಲ್ಲ ಈ ರೀತಿ ಏಕಾಏಕಿ ಟ್ರಕ್ ನುಗ್ಗಿದ ರಭಸಕ್ಕೆ ಅಲ್ಲೇ ಇದ್ದಂತಹ ಯುವಕರು ಸ್ಥಳದಲ್ಲೇ ಬಿದ್ದುಬಿಟ್ರು. ಪ್ರಾಣ ಉಳಿಸ್ಕೊಳ್ಳೋಕೆ ಹಲವರು ಓಡಿದ್ದಾರೆ. ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ 9 ಮಂದಿ ಉಸಿರು ಚೆಲ್ಲಿದ್ದಾರೆ. ಟ್ರಕ್ ನುಗ್ಗಿ ಬಂದಂತಹ ದೃಶ್ಯ ನೋಡ್ತಾ ಇದ್ದೀವಿ ನೋಡಿ. ಏನಾಗ್ತಾ ಇದೆ, ಎಲ್ಲಿಂದ ಬಂತು, ಏನು ಅಲ್ಲಿದ್ದಂಥ ಜನರಿಗೆ ಅರಿವಿಗೆ ಬರಲಿಲ್ಲ. ಪ್ರಾಣ ಪಕ್ಷಿ ಹಾರು ಹೋಯಿತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತು ಅಶ್ವಿತ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ದುರಂತದಲ್ಲಿ ಯುವಕರೇ ಹೆಚ್ಚು ಬಲಿಯಾದರು, ಅದರಲ್ಲೂ ವಿದ್ಯಾರ್ಥಿಗಳಿದ್ರು. ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಜೊತೆಗೆ ಮೃತರ ಸ್ನೇಹಿತರಲ್ಲಿ, ಕುಟುಂಬಸ್ಥರಲ್ಲಿ ಏನು ಹೇಳ್ತಿದ್ದಾರೆ ಅಂತ? ಪ್ರತಿಮಾ, ನಿನ್ನೆ ರಾತ್ರಿ 8:30 ಸುಮಾರಿಗೆ ಸಂಭವಿಸಿರ್ತಕ್ಕಂಥ ಈ ಒಂದು ಘೋರ ದುರಂತದಲ್ಲಿ ಸುಮಾರು 8 ಜನ ಯುವ ಜನರು, ಒಬ್ಬ ವ್ಯಕ್ತಿ, ಒಟ್ಟು 9 ಜನರು ಮೃತಪಟ್ಟಿದ್ದಾರೆ. ಈಗಷ್ಟೇ ನಮಗೆ ಅದರ CC ಕ್ಯಾಮ್ರಾ ದೃಶ್ಯಾವಳಿಗಳು ಸಿಕ್ಕಿದ್ದನ್ನು ಕೂಡ ನೀವು ನೋಡ್ಬೋದು. ಅದರಲ್ಲಿ ಯಾವ ರೀತಿ ಕ್ಷಣ ಮಾತ್ರದಲ್ಲಿ ಆ DJ ಸೌಂಡ್ಗೆ ಎಲ್ಲರೂ ಕೂಡ 100 ಜನರು ನೃತ್ಯ ಮಾಡ್ತಾ ಇರ್ತಾರೆ. ಕೇವಲ 1-2 ಸೆಕೆಂಡ್ಗಳಲ್ಲಿ ಏಕಾಏಕಿಯಾಗಿ ಆ AVG ಲಾಜಿಸ್ಟಿಕ್ ಅಂತಕ್ಕಂಥ ಒಂದು ಟ್ರಕ್ ನುಗ್ಗಿ ಬರುತ್ತೆ. ಆ ಒಂದು ಘಟನೆಯಲ್ಲಿ ಆ ಲಾರಿ ಕೆಳಗೆ ಸಿಕ್ಕಿದಂಥ ಸುಮಾರು 9 ಜನರು ದಾರುಣವಾಗಿ ಬಲಿಯಾಗಿದ್ದಾರೆ. ನಿನ್ನೆ ಹುಟ್ಟಿದಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಂಥ ಮಿಥುನ್ ಇವತ್ತು ಬದುಕಿಲ್ಲ ಅಂತೇಳಿ ಅವರ ಸ್ನೇಹಿತರು ನಿಜವಾಗ್ಲೂ ಕೂಡ ರೋಧಿಸ್ತಾ ಇದ್ದಾರೆ, ನೊಂದುಕೊಳ್ತಾ ಇದ್ದಾರೆ. ನಿನ್ನೆ ಎಲ್ಲರೂ ಕೂಡ ಮಿಥುನ್ಗೆ ವಿಶ್ ಮಾಡಿದ್ರು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಆದರೆ ಇವತ್ತು ಆತ ಮಾತಾಡಲಿಕ್ಕೆ ನಮ್ಮ ಜೊತೆಗಿಲ್ಲ. ಇದೇ ಹಾಸ್ಟೆಲ್ನಲ್ಲಿ ಸುಮಾರು 200 ಜನ ವಿದ್ಯಾರ್ಥಿಗಳು ಕಲಿತಾರೆ. ಎಲ್ಲರೂ ಕೂಡ ಪಾಲಿಟೆಕ್ನಿಕ್ ಅವರು ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಬೇರೆ ಬೇರೆ ITI ಹಾಗೆ ಬೇರೆ ಬೇರೆ ಪದವಿ ಅಭ್ಯಾಸ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಇದ್ದಾರೆ. ಇಡೀ ಹಾಸ್ಟೆಲ್ನಲ್ಲಿ ಇವತ್ತು ಒಂದು ರೀತಿ ನೀರವ ಮೌನ ಮನೆ ಮಾಡಿದೆ. ನಿನ್ನೆ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಕಾಲೇಜುಗಳನ್ನು ಮುಗಿಸ್ಕೊಂಡು ಬಂದು ಸಂಜೆ ವೇಳೆಗೆ ಆ ಒಂದು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಈಗ ನಮ್ಮ ಜೊತೆಗೆ ಮಿಥುನ್ನ ರೂಮ್ಮೇಟ್ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಿನ್ನೆ ಅವರು ಬರ್ಡೇ ವಿಶ್ ಕೂಡ ಮಾಡಿದ್ರು ಮಿಥುನ್ ಅವ್ರಿಗೆ. ಹೇಳಿ, ನಿನ್ನೆ ಮಿಥುನ್ ಅವ್ರ ಬರ್ಡೇ ಕೂಡ ಇತ್ತು. ನಿನ್ನೆ ನಿಮಗೆ ಮಿಥುನ್ ಸಿಕ್ಕಿದ್ರ? ನಿನ್ನೆ ಎಷ್ಟೊತ್ತಿಗೆ ಹೋದ್ರಿ, ಎಷ್ಟೊತ್ತಿಗೆ ವಾಪಸ್ ಬಂದ್ರಿ, ಏನಾಯ್ತು? ನಾವು ಬೆಳಿಗ್ಗೆ ಅವ್ರ ರೂಮ್ ಹತ್ರ ಹೋಗಿ ಸರ್, ನಮ್ಮದು ಬೇರೆ ರೂಮ್, ಅವ್ರ ರೂಮ್ಗೆ ಯಾವಾಗೂ ಹೋಗ್ತಿರ್ತೇವೆ. ಆ ರೂಮ್ ಅವನು ಇದ್ದ, ನಮಗೂ ಸ್ಟೇಟಸ್ ನೋಡಿದ್ವಿ ಮಿಥುನ್ ಬರ್ಡೇ ಅಂತ ಯಾರು ಹಾಕಿದ್ರು. ನಾವು ಹಿಂಗೆ ಅಂದ್ಬಿಟ್ಟು ಮಿನಿಮಮ್ ಅಪ್ರೆಂಟಿಸ್ ವಿಶ್ ಅಂತ ಅವ್ನು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದು ವಿಶ್ ಮಾಡಿಬಿಟ್ಟು ನಾವು ಇನ್ನು ಟಿಫನ್ಗೆ ಅಂತ ಹೋದ್ವಿ ಸರ್. ಮತ್ತು ಈವ್ನಿಂಗು ಒಂದು 4 o'clock ಹಂಗೆ ಎಲ್ಲರೂ ಹೋಗಿದ್ವಿ, ಜೊತೆ ಹೋಗಿದ್ವಿ. ಆ ಕಡೆ ಹೋಗಿ ಎಲ್ಲ ಬೀದಿಗಳೆಲ್ಲ ಎಲ್ಲ ಗಣೇಶನ ವಿಸರ್ಜನೆ ಎಲ್ಲ ಸಂಭ್ರಮ ಮಾಡ್ತಿದ್ರು. ಅದರಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆ ಹೋಗಿ ಕುಣಿದು ಎಂಜಾಯ್ ಮಾಡಿದ್ವಿ ಸರ್. ಇದನ್ನೇನು 7 ಗಂಟೆ 7:15 ಇಲ್ಲಿ ಹಾಸ್ಟೆಲ್ಲಿ ಊಟದ ಟೈಮಿಂಗ್ಸು. ನಾವೆಲ್ಲ ಊಟಕ್ಕೆ ಟೈಮಿಂಗ್ ಆಗಿದೆ ಅಂದ್ಬಿಟ್ಟು ನಾವೆಲ್ಲ ಊಟಕ್ಕೆ ಬಂದ್ವಿ. ಅವನು ಎಲ್ಲ ಜೊತೆಗೆ ಬಂದಿದ್ದಾನೆ, ನಮ್ಮ ಹಿಂದ್ಗಡೆ ಬಂದಿದ್ದಾನೆ, ಅದು ನಮಗೂ ಗೊತ್ತಿಲ್ಲ. ಆಮೇಲೆ ಊಟ ಹಾಕ್ಸ್ಕೊಂಡು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ನಾನು ಇಲ್ಲಿ ಕೂತ್ಕೊಂಡಿದ್ದೆ, ನನ್ನ ಪಕ್ಕದಲ್ಲಿ ಮಿಥುನ್ ಕೂತ್ಕೊಂಡಿದ್ದ. ನಮ್ಮ ಫ್ರೆಂಡ್ ಮತ್ತು ರಾಹುಲ್, ನಮ್ಮ ಮುಂದೆ 3 ಸುಮ್ಮನೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡಿದ್ವಿ. ಆ ಊಟ ಮಾಡಿ ಮತ್ತೆ ಅವರು ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಅವ್ರ ರೂಮ್ಗೆ ಹೋದರು. ನಾವು ಅವರು ಎಂಜಾಯ್ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಹೋಗಿ ಭಾಗಿಯಾಗಿದ್ದಾರೆ. ನಾವು ಇಲ್ಲೇ ಇದ್ದೀವಿ, ನಾವು ಪ್ರೋ ಕಬಡ್ಡಿ ನೋಡ್ಕೊಂಡು ಇಲ್ಲೇ ಇದ್ದೀವಿ. ಸ್ವಲ್ಪ ಲೇಟಾಗಿ ಹೋಗೋಣ, ಇನ್ನೂ ಸ್ವಲ್ಪ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಆ ಘಟನೆ ಅಲ್ಲಿಂದ ನಮ್ಗೆ ಕಾಲ್ ಬಂದಿದೆ, ಈ ಥರ ಆಗಿಬಿಟ್ಟಿದೆ ಅಂತ. ಅದರಲ್ಲಿ ಮಿಥುನ್ ಇದೆ ಅಂತ ನಮಗೂ ಗೊತ್ತಿಲ್ಲ ಸರ್. ನಮ್ಮ ಮಿಥುನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅವನ್ನೆಲ್ಲ ಮಿಥುನ್ ಅಂತ ಅವ್ನು ಎದೆ ಮೇಲೆ ವಿಜಯ್ ಅಂತ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವನು ಕರ್ಕೊಂಡು ಹೋಗಿದ್ದಾನೆ ಸರ್. ಅವನು ಮತ್ತು ಇನ್ನಿಬ್ಬರು ಸುರೇಶ್ ಅಂತ ಮತ್ತು ಮಿಥುನ್ ಇಬ್ಬರನ್ನೂ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸ್ಪಿಟ್ಲ್ ಹೋಗೋವಾಗ ಇಲ್ಲಿ ಚೆಕ್ ಮಾಡಿಸಿದ್ರಂತೆ ಸರ್, ECG ಏನೋ ಮಾಡಿಸಿದ್ರಂತೆ, ಡಾಟೆಡ್ ಲೈನ್ಸ್ ಬಂದುವಂತೆ, ಇಲ್ಲ ಅವನು ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತಾರೆ. ನಿನ್ನೆ ನೋಡಿದ್ರೆ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡಿದ್ದಂಥ ಸ್ನೇಹಿತ ಇವತ್ತಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ರೀತಿ ಕಷ್ಟ ಆಗುತ್ತೆ. ಹೌದು ಸರ್, ತುಂಬ ದುಃಖ ಆಗುತ್ತೆ ಸರ್. ನಾವೇ ಇಷ್ಟು ದುಃಖ ಪಡ್ತೀವಿ ಅಂದರೆ ತಮ್ಮ ತಂದೆ ತಾಯಿಗಳು ತಮ್ಮ ಎಷ್ಟು ದುಃಖ ಪಡ್ಬೇಕು ಸರ್. ಆ ದೇವರು ಈ ಥರ ಮಾಡಿದ್ದಾರೆ ಅಂದರೆ ಮನಸ್ಸು ತುಂಬ ನೋವಾಗುತ್ತೆ ಸರ್. ಮತ್ತೊಬ್ಬರು ಅವರ ಸ್ನೇಹಿತರಿದ್ದಾರೆ, ಇವರು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಹೇಳಿ, ನೀವು ಕೂಡ ಹೋಗಿದ್ರಿ ನಿನ್ನೆ, ಏನಾಯ್ತು ಅಲ್ಲಿ? ಆಕ್ಚುಲ್ ಆಗಿ ನೀವೆಲ್ಲ ಎಷ್ಟೊತ್ತಿಗೆ ಹೋದ್ರಿ? ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿದ್ರೆ, ಏನಾಯ್ತು ಆ ಘಟನೆಯಲ್ಲಿ? ಸಂಜೆ 4 ಗಂಟೆ ಅನ್ನಂಗೆ ಹೋಗಿದ್ವಿ. ಅದು 4 ಗಂಟೆಯಿಂದ 7 ಗಂಟೆವರೆಗೂ ನೋಡಿಕೊಂಡು 7:15 ಊಟ ಟೈಮ್ಸ್ ಆದ್ರಿಂದ 7:15 ಹಾಸ್ಟೆಲ್ಗೆ ಬಂದ್ವಿ. 7:15ರಿಂದ 8 ಗಂಟೆ ಅಷ್ಟರಲ್ಲಿ ಊಟ ಮಾಡಿಕೊಂಡು ಮತ್ತೆ 8 ಗಂಟೆಗೆ ಅಲ್ಲಿ ಹೋದ್ವಿ. ಇನ್ನೇನು ಸುಮಾರು 8:30, 8:45 ಅಷ್ಟರಲ್ಲಿ ಅಲ್ಲಿ DJ ಸಂಭ್ರಮ ನಡೀತಿತ್ತು. ನಾವು ಮುಂದೆ ಟ್ರಕ್ಕಿಂದ ಒಂದು 2 ಹೆಜ್ಜೆ ಮುಂದೆ ಇದ್ವಿ. ಅದು ಹಾಸನಿಂದ ಹೊಳೆನರಸೀಪುರಕ್ಕೆ ಹೋಗೋಂಥ ಟ್ರಕ್ಕು ಸುಮಾರು 8:35 ಅಥವಾ 8:45 ಅಷ್ಟರಲ್ಲಿ ಬಂದು ರೋಡ್ ಡಿವೈಡರ್ನ ಮುಡ್ಕೊಂಡು ಕೇವಲ ಒಂದು 3-4 ಸೆಕೆಂಡ್ ಅಷ್ಟರಲ್ಲಿ ಜಂಪ್ ಆಗಿ ಬಂದ್ಬಿಡ್ತು. ಅದು ಆ ಟ್ರಕ್ ಬಂದಾಗ ನೀವು ಆ ಸ್ಪಾಟಲ್ಲಿ ಇದ್ರಾ? ಹೌದು ಸರ್, ಇದ್ವಿ. ಏನಾಯ್ತಲ್ಲ?
ಅದೇ ಸರ್ ಹೇಳಿದ್ನಲ್ಲ, ಡಿವೈಡರ್ ಮುರ್ಕೊಂಡು ಡೈರೆಕ್ಟ್ ಬಂದು ಗೊತ್ತಾಗಿದ ತಕ್ಷಣ ಅದು ಗೊತ್ತೇ ಆಗಲಿಲ್ಲ. ಅಂದರೆ ರೋಡ್ DJ ಮುಂದ್ಗಡೆ ಇದ್ದವರು ಮತ್ತು ಹಿಂದ್ಗಡೆ ಇದ್ದವ್ರಿಗೆ ಏನಾಗಿಲ್ಲ, ಗಣೇಶನ ಹತ್ರ ಮಧ್ಯೆ ಇದ್ರಲ್ಲ ರೋಡ್ ಗುಂಪಿನ ಮಧ್ಯ ನುಗ್ಗಿಬಿಡ್ತು ಅದು ಟ್ರಕ್ಕು. ಆದ್ದರಿಂದ ಮಧ್ಯೆ ಇರೋರಿಗೆ ಜಾಸ್ತಿ ಏಟಾಗಿದೆ. ಇದು ಪ್ರತಿಮಾ ಅಂದರೆ ಆ ಸ್ಥಳದಲ್ಲಿ ಇದ್ದಂಥ ಸಾಕಷ್ಟು ಜನ ಸ್ಟೂಡೆಂಟ್ಸು ಅವರೆಲ್ಲರೂ ಕೂಡ ಪ್ರಾಣ ಉಳಿದಿರದೆ ಒಂದು ರೀತಿ ಆಶ್ಚರ್ಯ ರೀತಿಯಲ್ಲಿ, ಯಾಕೆಂತಂದ್ರೆ ಟ್ರಕ್ ಆ ರೀತಿಯಾಗಿ ನುಗ್ಗು ಬರ್ತದೆ. ಸೊ ಅದರಲ್ಲಿ ರಡಿ ಸಿಲುಕ್ತಂಥ ಸಾಕಷ್ಟು ಮೃತಪಟ್ಟರೆ ಅದರ ಅಕ್ಕಪಕ್ಕ ಇದ್ದಂಥವ್ರು ಒಂದು ರೀತಿ ತಕ್ಷಣ ಸ್ಥಳದಿಂದ ಓಡಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಪ್ರತಿಮಾ. ಎಸ್ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ನಿಜಕ್ಕೂ ಘನಘೋರ ದುರಂತ ಇದು. ಈ ದುರಂತದಲ್ಲಿ ಸಾಕಷ್ಟು ಮಂದಿ ಮೃತಪಟ್ಟಿರುವಂಥದ್ದು, 9 ಮಂದಿಯ ಜೀವ ಬಲಿ ತೆಗೆದಿದೆ. ಅದರಲ್ಲೂ ವಿದ್ಯಾರ್ಥಿಯ ಬರ್ತ್ಡೇ ಸಂಭ್ರಮವನ್ನು ಕಸ್ಕೊಂಡು ಬಿಡ್ತು ಕ್ಯಾಂಟರ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಚಿತ್ರದುರ್ಗದ ಮಿಥುನ್ ದುರ್ಮರಣಕ್ಕೀಡಾಗಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ಅಶ್ವಿತ್ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ. ಆ ಗಾಯಾಳುಗಳ ಪರಿಸ್ಥಿತಿ ಏನು? ಅವರಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಸಿಗ್ತಾ ಇದೆಯಾ? ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ವ್ಯವಸ್ಥೆ ಆಗಿದೆಯಾ? ಅಲ್ಲಿನ ಚಿತ್ರಣ ಕೊಡೋದಾದ್ರೆ. ಖಂಡಿತವಾಗ್ಲೂ ಪ್ರತಿಭಾ, ಏನು ಗಣಪತಿಯ ಮೆರವಣಿಗೆಯಲ್ಲಿ ಇದ್ದಂತಹ ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಘನಘೋರವೇ ನಡೆದಿರುವಂಥದ್ದು. ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ 9 ಜನ ಸಾವನ್ನಪ್ಪಿರುವಂಥದ್ದು, ಜೊತೆಗೆ 20 ಜನ ಗಂಭೀರವಾಗಿ ಗಾಯಗೊಂಡು ಹಾಸನದ ಹಿಮ್ಸ್ ಸೇರಿದಂತೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ಹಿಮ್ಸ್ ಆಸ್ಪತ್ರೆಯ ICUನಲ್ಲಿ 3 ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ 13 ಜನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನುಳಿದ 4 ಜನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆಯೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ನೀಡಿತ್ತು. ಗಾಯಗೊಂಡ 20 ಜನಕ್ಕೂ ಕೂಡ ಚಿಕಿತ್ಸೆಯನ್ನು ನೀಡಬೇಕು, ಅದರಲ್ಲೂ ಹೆಚ್ಚಿನ ಚಿಕಿತ್ಸೆ ಅನಿವಾರ್ಯತೆ ಇದ್ದರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ರವಾನೆಯನ್ನು ಮಾಡಬೇಕು ಅಂತೇಳಿ ಕೂಡ ಹೇಳಿತ್ತು. ಈ ನಿಟ್ಟಿನಲ್ಲಿ ಹಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಪ್ರಮುಖವಾಗಿ ಏನು 16 ಜನ ಹಿಮ್ಸಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಬ್ಬೊಬ್ಬರದ್ದು ಕೂಡ ನೋವಿನ ಕಥೆಗಳು ಪ್ರತಿಮಾ. ಪ್ರಮುಖವಾಗಿ ಏನು ಆ ಮೆರವಣಿಗೆ ಸಾಗ್ತಾ ಇತ್ತು, ಅದರ ಪಕ್ಕದ ಅಂಗಡಿಯಲ್ಲಿ ನಿಂತಿದ್ದಂತಹ ಒಬ್ಬ ಯುವಕ ಆದಿತ್ಯ ಅಂತ ಕೂಡ, ಆತನ ಮೇಲೂ ಕೂಡ ಟ್ರಕ್ ಬಿದ್ದಿರುವಂಥದ್ದು. ಆತ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅವರ ಪೋಷಕರು ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇನ್ನ 4 ತಿಂಗಳು ಕಳೆದಿದ್ರೆ ಮಗನ ಇಂಜಿನಿಯರಿಂಗ್ ಮುಗಿತಾ ಇತ್ತು, ಮಗ ವಾಪಸ್ ಬರ್ತಾ ಇದ್ದಾನೆ ಅನ್ನೋ ಒಂದು ಇಂಜಿನಿಯರ್ ಪದವಿಯನ್ನು ಪಡೆದು ಮಗ ಬರ್ತಾನೆ ಅನ್ನೋ ಖುಷಿಯಲ್ಲಿದ್ರು. ಆದರೆ ಇವತ್ತು ಆ ಟ್ರಕ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಗಂಭೀರವಾಗಿ ಗಾಯಗೊಂಡು ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಪ್ರತಿಮಾ, ಏನು ರಾತ್ರಿಯೇ ಏನು ಈ ಒಂದು ಘಟನೆ ನಡೆದಿತ್ತು. 9 ಜನ ಸಾವನ್ನಪ್ಪಿದ್ರು. ಅವರ 9 ಜನರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮುಕ್ತಾಯವನ್ನ ಮಾಡಿರುವಂಥದ್ದು. ಮುಂಜಾನೆ 3 ಗಂಟೆಗೆ ಮೃತಪಟ್ಟ 9 ಜನರ ಮೃತದೇಹಗಳನ್ನು ಕೂಡ ಆ ಕುಟುಂಬಸ್ಥರಿಗೆ ರವಾನೆಯನ್ನ ಮಾಡಲಾಗಿರುವಂಥದ್ದು ಪ್ರತಿಮಾ. ಎಸ್, ಥ್ಯಾಂಕ್ ಯು. 9 ಮಂದಿಯನ್ನು ಬಲಿ ತೆಗೆದುಕೊಂಡಿದೆ. ಅದರಲ್ಲೂ ಕ್ಯಾಂಟರ್ ಡಿಕ್ಕಿಗೆ ಚಿತ್ರದುರ್ಗದ ಮಿಥುನ್ ದುರ್ಮರಣಕ್ಕೀಡಾದರು. ಹುಟ್ಟುಹಬ್ಬದ ದಿನ ದುರಂತ ಸಾವಿಗೆ ಈಡಾಗಿದ್ದಾರೆ. ನಿನ್ನೆ ರಾತ್ರಿಯೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು ಸ್ನೇಹಿತರು. ಬರ್ತ್ಡೇ ಮುಗಿಸ್ಕೊಂಡು ಮೆರವಣಿಗೆಗೆ ತೆರಳಿದ್ರು. ಅಂಥ ಸಂದರ್ಭದಲ್ಲಿ ಯಮನಂತಹ ಕ್ಯಾಂಟರ್ಗೆ ಮಿಥುನ್ ಬಲಿಯಾಗ್ಬಿಟ್ಟಿದ್ದಾರೆ. ಸದ್ಯ ಹಿಮ್ಸ್ ಆಸ್ಪತ್ರೆಯಲ್ಲಿದೆ ಮಿಥುನ್ ಮೃತದೇಹ. 22 ವರ್ಷ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ವಿದ್ಯಾರ್ಥಿ, ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತಹ ಸಂಭ್ರಮದಲ್ಲಿದ್ದವರು. ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಹೋದರೆ ಯಮ ಸ್ವರೂಪಿಯಾಗಿ ಬಂದಂತಹ ಈ ಟ್ರಕ್ ಬಲಿ ಪಡೆದುಬಿಟ್ಟಿದೆ. ಈ ರೀತಿ ಈ ಪ್ರಕರಣದಲ್ಲಿ, ಈ ಘಟನೆಯಲ್ಲಿ 9 ಮಂದಿ ಏನು ಬಲಿಯಾಗಿದ್ದಾರೆ, ಅದರಲ್ಲಿ 6 ಮಂದಿ ಸ್ಥಳೀಯರಾದರೆ 3 ವಿದ್ಯಾರ್ಥಿಗಳು. ಇನ್ನು ಮತ್ತೊಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ, ಕೂಲಿ ಮಾಡೋದಕ್ಕೆ ಬಂದಿದ್ದ ಒಬ್ಬ ಮಗ ಆಸ್ಪತ್ರೆಯಲ್ಲಿದ್ದಾನೆ. ಅಂಗಡಿ ಮುಂದೆ ನಿಂತಿದ್ದ. ಈ ಘಟನೆಯಾಗಿದೆ ಅಂತ ತನ್ನ ಮಗನ ಸ್ಥಿತಿ ನೆನೆದು ತಂದೆ ಹನುಮಂತಪ್ಪ ಕಣ್ಣೀರು ಹಾಕಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ದಾರುಣ ಕತೆ. ಶುಂಠಿ ಕೆಲಸಕ್ಕೆ ಬಂದಿದ್ದ 19 ವರ್ಷದ ಆದಿತ್ಯ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೂಲಿ ಕೆಲಸಕ್ಕೆ ಹೋಗಿ ಅಪ್ಪ ದುಡ್ಡು ಬೇಕು ಖರ್ಚಿಗೆ, ಒಂದು 100 ರೂಪಾಯಿ 50 ರೂಪಾಯಿ ಕೇಳ್ದ. 50 ರೂಪಾಯಿಗೆ ಒಂದು ದಿವಸ ಕೇಳಿಲ್ಲ ನಾನು. 50 ರೂಪಾಯಿ ಇದರಲ್ಲಿ ಕಳಿಸ್ಲಿ. ಏನು ಸಣ್ಣ ಚಾಕ್ಲೇಟ್ ತಿಂದ ಮಕ್ಕಳು ಏನಾದ್ರು ತಿಂಡಿ ಗಿಂಡಿ ತಿಂತಾರೆ ಅಂತೇಳಿ 100 ರೂಪಾಯಿ ಕಳಿಸ್ಕೊಟ್ಟೆ. ಹೋಗಿದೆ ತಿಂಡಿ ಗಿಂಡಿ ತಿನ್ನೋಣಂತೇಳಿ ಒಂದು ಮೆಟ್ಲ ಮೇಲೆ ಅಲ್ಲಿ ಅಂಗಡಿ ದಾಟಿ ನುಗ್ಗಿ ಬಂದು ಈ ಥರ ಆಗಿರೋದು. ನಾವು ಮಲ್ಲಾಪುರ 2 ಜನ ಮಕ್ಕಳು. ಮಾಡ್ತಾನೆ ಇದ್ದಾಗ ಖರ್ಚಿಗೆ ತಗೊಳಪ್ಪ ಅಂತ ಕೊಡ್ತಾನೆ.